ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹಸಿ ಅರಿಶಿನ ಬೇರನ್ನ ಹೇಗೆ ಮೊಳಕೆ ಬರಿಸೋದು, ಅದು ಈಸಿಯಾಗಿ ಏನೂ ಕಷ್ಟಪಡಲಾರ್ದೆ ಅಂತ ನೋಡೋಣ. ಈಸಿಯಾಗಿ ಮೊಳಕೆ ಬರುತ್ತೆ, ತುಂಬ ಚೆನ್ನಾಗಿದೆ ಕೂಡ. ಇದನ್ನ ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ತರಿಸಿದ್ದು. ಹಾಫ್ KGಗೆ 200 ರೂಪಾಯಿನೂ ಬಿದ್ದಿತ್ತು ಅಷ್ಟೇ. ಇದನ್ನ ತರಿಸಿದ ಮೇಲೆ ನನ್ನ ಮಗ ಓಪನ್ ಮಾಡ್ತಿದ್ದಾನೆ ನೋಡಿ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು. ಒಳಗಡೆ ಪೇಪರ್ ಪೀಸಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು. ಇದು ಅದ್ರ ಮೇಲ್ಗಡೆ ಇರೋ ಮಣ್ಣನ್ನು ಸಮೇತ ತೆಗೆದಿರಲಿಲ್ಲ, ಹಾಗೆ ಪ್ಯಾಕಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು. ಇದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ. ಆ್ಯಕ್ಚುಲಿ ನನಗೆ ಗಿಡಗಳನ್ನ ಬೆಳೆಸೋದಂದರೆ ತುಂಬ ಇಷ್ಟ. ಅದೇ ರೀತಿ ಇದು ಅರಿಶಿನೂ ಬೆಳೆಸಿ ನೋಡೋಣ ಅಂತ ನಾನು ಅರಿಶಿನ ಪುಡಿನ ಮನೆಯಲ್ಲೇ ಮಾಡ್ಕೋತೀನಿ, ಹೋಮ್ ಮೇಡು. ಸೊ ಹಾಗಾಗಿ ಈ ಅರಿಶಿನ ಬೇರನ್ನು ಕೂಡ ಬೆಳೆದು ನೋಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆನ್ಲೈನಲ್ಲಿ ತರಿಸಿದ್ದು ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಫ್ KG ತುಂಬ ದೊಡ್ಡದಾಗಿಯೇ ಇತ್ತು. ಅರಿಶಿನ ಕೂಡ ತುಂಬ ಸ್ಮೆಲ್ ಇತ್ತು. ಒರಿಜಿನಲ್ ಅರಿಶಿನ ಅಲ್ವಾ, ತುಂಬಾ ಸ್ಮೆಲ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಇದನ್ನ ನಾನು ಜಾಸ್ತಿ ಏನೂ ಕಷ್ಟಪಡಲಾರ್ದೆ. ಜಸ್ಟ್ ಇದನ್ನ ಬಂದಮೇಲೆ ಸ್ವಲ್ಪ ದಿನ ಹಾಗೆ ಇಟ್ಟಿದ್ದೆ. ನಂತರ ಇದನ್ನ ತೊಳೆದ್ಬಿಟ್ಟು ಒಣಗಕ್ಕೆ ಇಟ್ಟಿದ್ದೆ. ಅದು ಒಣಗಿದ ಮೇಲೆ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಬೇರೆ ಏನೂ ಮಾಡಿರಲಿಲ್ಲ ನಾನು ಇದಕ್ಕೆ. ಅದು ಯಾವಾಗ ಮೊಳಕೆ ಬರುತ್ತೆ ಅಂತ ಅಂದರೆ ಅದಿನ್ನೇನು ಫುಲ್ ಒಣಗೋಗಿರುತ್ತೆ ಅನ್ನೋ ಇದರಲ್ಲಿ ಅದು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಆ್ಯಕ್ಚುಲಿ ನಾನು ಫೆಬ್ರವರಿನಲ್ಲಿ ತರಿಸಿದ್ದು. ಇವಾಗ ಏಪ್ರಿಲು, ಆಲ್ಮೋಸ್ಟ್ 1.5 ಮಂತ್ ಆಗ್ಲಿಕ್ಕೆ ಬಂತು ನೋಡಿ. ಇವಾಗ ತೆಗೆದು ತೋರಿಸ್ತಿದ್ದೀನಿ. ಅಲ್ಲೇ ಇಟ್ಟಿದ್ದೆ. ನಾನು ನೆನ್ನೆ ನೋಡಿದಾಗ ಒಂದು ಮೊಳಕೆ ಬಂದಿತ್ತು. ಸೊ ಇದನ್ನ ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡಿದ್ದು. ಯಾರ್ಯಾರಿಗೆಲ್ಲ ಅರಿಶಿನ ಬೆಳೆಯೋಕ್ಕೆ ಇಷ್ಟ ಇದೆಯೋ ನೀವು ಆನ್ಲೈನ್ ತರಿಸ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಕಡೆ ಎಲ್ಲ ಲೋಕಲ್ ಸಿಗೋಲ್ಲ. ಸೊ ಹಾಗಾಗಿ ನಾನು ಇದನ್ನ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ನೋಡಿ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಆಲ್ಮೋಸ್ಟ್ ಎಲ್ಲನೂ ಮೊಳಕೆ ಬಂದಿದೆ. ಒಂದೊಂದು ಸ್ವಲ್ಪ ದೊಡ್ಡದಾಗಿದೆ, ಇನ್ನೊಂದು ಚಿಕ್ಕದಾಗಿ ಮೊಳಕೆ ಬಂದಿದೆ. ಸೊ ಇನ್ನೂ ಸ್ವಲ್ಪ ದಿನ ಹೋದರೆ ಚಿಕ್ಕದಾಗಿರೋ ಮೊಳಕೆನೂ ದೊಡ್ಡದಾಗುತ್ತೆ ಅಂತ ಅನಿಸುತ್ತೆ. ಸೊ ಇವಾಗ ಇದನ್ನ ನೋಡಿ ನಾನು ತೋರಿಸ್ತಿದ್ದೀನಲ್ಲ ನೋಡಿ, ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಇದಕ್ಕೆ ನಾನು ಗ್ರೋ ಬ್ಯಾಗನ್ನು ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ. ಅದ್ರ ವೀಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ಇದನ್ನ ಯಾವ ರೀತಿ ನೆಡೋದು ಅಂತಲೂ ನೋಡೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಲ್ಲಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಇದನ್ನು ನೀವು ಪ್ರಾಡಕ್ಟನ್ನು ಆನ್ಲೈನಲ್ಲೇ ತರಿಸ್ಕೋಬೋದು. ಬಟ್ ಇವಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಫೆಬ್ರವರಿ ಟೈಮಲ್ಲಿ ಅದರದ್ದು ಹಾರ್ವೆಸ್ಟ್ ಏನು ಮಾಡಿ ಮಾರಾಟ ಮಾಡಿರ್ತಾರಲ್ಲ, ಆ ಟೈಮಲ್ಲಿ ಮಾತ್ರ ನಿಮಗೆ ಇದು ಸಿಗೋದು. ಸೊ ಆವಾಗ ನೋಡಿಬಿಟ್ಟು ನಾನು ತರಿಸ್ಕೊಂಡಿರೋದು ಇದನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನಾನು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ನೆಡೋದು, ಹಾಗೆ ಇದಕ್ಕೆ ಏನೆಲ್ಲ ಕೇರ್ ತೊಗೋಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನೋಡಿ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸಖತ್ತಾಗಿ ಕಾಣಿಸ್ತಿದೆ. ಎಲ್ಲನೂ ಮೊಳಕೆ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಇದನ್ನ ನಾನು ಯಾವ ರೀತಿ ಬೆಳೆಯೋದು ಅನ್ನೋದನ್ನು ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.